ದಿನಾಂಕ 29/11/2024ರಂದು ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ಗ್ರಾಮವೊಂದರಲ್ಲಿ ಸುಮಾರು 35 ಬಡ ಕುಟುಂಬಗಳು ಅನೇಕ ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಿದ್ದು, ಈ ಕುಟುಂಬಗಳಿಗೆ ಗ್ರಾಮ ಪಂಚಾಯಿತಿಯಿಂದ RGHCL ಮೂಲಕ ಮನೆ ಗ್ರಾಂಟ್ ಆಗಿವೆ. ತೆರಿಗೆ ಪಾವತಿ ಮಾಡಲಾಗ್ತಾ ಇದೆ. ವಿದ್ಯುತ್ ಸಂಪರ್ಕ ಪಡೆಯಲು ಗ್ರಾಮ ಪಂಚಾಯಿತಿಯಿಂದ ನಿರಾಕ್ಷೇಪಣಾ ಪತ್ರ ನೀಡಲಾಗಿದೆ. ಆದರೆ ಇದುವರೆಗೂ ಈ ಕುಟುಂಬಗಳಿಗೆ ಅಧಿಕೃತವಾಗಿ ಹಕ್ಕು ಪತ್ರಗಳನ್ನು ನೀಡಿಲ್ಲ. ಆದ ಕಾರಣ ಈ ಕುಟುಂಬಗಳಿಗೆ ನಾನಾ ರೀತಿಯ ಸಮಸ್ಯೆಗಳಾಗಿದ್ದು, ಈ ಬಗ್ಗೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಗಮನಕ್ಕೆ ಬಂದಾಗ ನಮ್ಮ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಿಸಿದ RIVA ಅವರನ್ನ ಸ್ಥಳಕ್ಕೆ ಬರಮಾಡಿಕೊಂಡು ಸಮಸ್ಯೆ ಗಮನಕ್ಕೆ ತಂದಿದ್ದು, ದಿನಾಂಕ 3/12/2024ರಂದು ಮಧುಗಿರಿಯಲ್ಲಿ ಹಮ್ಮಿಕೊಂಡಿರುವ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಈ ಬಗ್ಗೆ ಪ್ರತ್ಯೇಕವಾಗಿ ಆಡಳಿತಗಳಿಗೆ ಹಕ್ಕುಪತ್ರ ನೀಡಬೇಕಾಗಿ ಒತ್ತಾಯಿಸಿದ್ದೇವೆ. ಈ ದಿನ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಮಲ್ಲಿಕಾರ್ಜುನಯ್ಯ, ಸರಸ್ವತಿಪುರಂ ಮಂಜುನಾಥ್, ಅರಳಾಪುರ ರಮೇಶ್, ಗೋಪಾಲಗೌಡರು, RI ಜಯ, ಪ್ರಕಾಶ್, VA ಪ್ರಸನ್ನರವರು ಹಾಗೂ ಗ್ರಾಮಸ್ಥರಾದ ಗೌರಮ್ಮ, ರಾಧಮ್ಮ, ಮಂಜಮ್ಮ, ಗಂಗಮ್ಮ, ಕಾಂತರಾಜು ಇತರರು ಹಾಜರಿದ್ದರು. ಹಂದ್ರಾಳ ನಾಗಭೂಷಣ್, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ, ತುಮಕೂರು ಜಿಲ್ಲೆ. ವರದಿ S. ಶ್ರೀನಿವಾಸ್. ಬಂಧುಗಳೇ, ನಾವಿವತ್ತು ನಮ್ಮ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಮಧುಗಿರಿ ತಾಲೂಕು ಕೋಡ್ಲಾರಹಳ್ಳಿ ಗ್ರಾಮದ ಬಡಗೊಂಡಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ನಿಂತಿದ್ದಾರಲ್ಲ ಇವರೆಲ್ಲರೂ ಇಲ್ಲಿ ಈ ಗ್ರಾಮದ ಈ ಸರ್ವೆ ನಂಬರ್ 35/7ರಲ್ಲಿ ಸುಮಾರು 20 ವರ್ಷದ ಮನೆ ಕಟ್ಕೊಂಡಿದ್ದಾರೆ. ಪಂಚಾಯತಿ ವತಿಯಿಂದ ಡಿಮ್ಯಾಂಡ್ ಮಾತ್ರ ತಗೊಂಡಿದ್ದಾರೆ. ಡಿಮ್ಯಾಂಡ್ ತಗೊಂಡು ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟಿದ್ದಾರೆ. ಆದರೆ ಈ ಸ್ವತ್ತು ಮಾಡೋದಕ್ಕೆ ತೊಂದರೆ ಆಗಿದೆ. ಅದರಿಂದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಗಮನಿಸಿ ತುರ್ತಾಗಿ ಈ ಲ್ಯಾಂಡನ್ನು ಅವರಿಗೆ ಹಸ್ತಾಂತರಿಸಿ ಇವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಈ ಜಿಲ್ಲಾಡಳಿತ ತಾಲೂಕು ಆಡಳಿತ ಮಾಡಿಕೊಡ್ಬೇಕು ಎಂದು ನಾವು ಈ ಜನಗಳ ಮುಖಾಂತರ ಈ ಜನಗಳ ಒತ್ತಾಸದ ಮೇರೆಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ.